ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಂಜಲಿ ವ್ಲಾಗ್. ಇವತ್ತು ನಾವಿದ್ವಿ ಕಟೀಲ್ ದೇವಸ್ಥಾನದಲ್ಲಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಕಟೀಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಯಾವುದೇ ರೀತಿಯ ಪ್ಲ್ಯಾನ್ ಏನು ಮಾಡಿಲ್ಲ ನಾವು. ಸೊ ಸಡನ್ನಾಗಿ ಡಿಸೈಡ್ ಆಗಿರುವಂಥದ್ದು. ಹಾಗೆಯೇ ತುಂಬ ದಿವಸ ಆಯಿತು ಕಟೀಲ್ ದೇವಸ್ಥಾನಕ್ಕೆ ಹೋಗೋದೆ. ಹಾಗೆ ಇವತ್ತು ಹೊರಟಿದ್ದೀವಿ. ಜೊತೆಗೆ ಮಳೆ ಕೂಡ ಇವತ್ತು ಕಮ್ಮಿ ಇತ್ತು. ಸೊ ನಾವು ಹೊರಟಿರೋದು ಇದು ಬಂದು 28th ಸಂಡೇ. ಸೊ ಸಂಡೇ ಹೋಗ್ತಾ ಇರೋದು ನಾವಿದು. ಮಾರ್ನಿಂಗು 11:20 ಹಾಗೆ ನಾವು ಹೊರಟಿರೋದು. ಸೊ ನೋಡಿ ಎಷ್ಟು ಬಿಸಿಲಿದೆ ಅಂಥೇಳಿ 11:20 ಹಾಗೆ ಹೊರಟಿರೋದು. ಆ್ಯಂಡ್ ನಮಗೆ ಇದು ತುಂಬಾ ನಿಯರ್ ಇದೆ, ಅಂದರೆ ಹಾಫ್ ಆನ್ ಅವರ್ ಇದೆ ಅಷ್ಟೇ, ತುಂಬ ದೂರ ಏನಿಲ್ಲ ಕಟೀಲ್ ದೇವಸ್ಥಾನ ನಮಗೆ. ಸೊ ಬಂದು ನಾವು ರೀಚ್ ಇದೆ ನೋಡಿ ಕಟೀಲ್ ದೇವಸ್ಥಾನದ ಎಂಟ್ರೆನ್ಸ್ ಇದು. ಸೊ ಅದಾದಮೇಲೆ ನಾವು ಈ ದೇವರಿಗೆ ಮಲ್ಲಿಗೆಯಲ್ಲೇ ಅಲಂಕಾರ ಮಾಡಿರ್ತಾರೆ. ಹಾಗಾಗಿ ನಾವು ಇದು ಊರಿದ ಮಲ್ಲಿಗೆ ಅದಲ್ಲ, ಅದನ್ನು ಒಂದು ಚೆಂಡು ತೊಗೊಂಡ್ವಿ. 300 ಅಂತ ಹೇಳಿದರು. ಸೊ ಅದನ್ನು ತೊಗೊಂಡು ಬಂದ್ವಿ. ಅದಾದಮೇಲೆ ಈಗ ದೇವರ ದರ್ಶನಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ. ಬೇರೆ ಟೈಮಲ್ಲಿ ತುಂಬಾ ರಶ್ ಇರುತ್ತೆ. ಸೊ ಇವತ್ತು ಅಷ್ಟಿರಲಿಲ್ಲ, ಹಾಗಾಗಿ ನಮಗೆ ಬೇಗ ಬೇಗ ಹೋಗಲಿಕ್ಕೆ ಆಯಿತು. ಅದಾದಮೇಲೆ ಇಲ್ಲಿ ಚೀಟಿ ಕೌಂಟ್ರ್ ಇದೆ. ಇಲ್ಲಿ ಚೀಟಿ ಮಾಡಿಸೋದು, ಅಂದರೆ ಯಾವ್ದಾದ್ರು ಪೂಜೆ ಸೇವೆಗಳಿರುತ್ತಲ್ಲ ಅದಕ್ಕೆ ಇಲ್ಲಿ ಬರ್ಸ್ಕೊಂಡು ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಇವ್ರು ತೊಗೊಳ್ತಾ ಇದ್ರು ಚೀಟಿ. ನಾನು ಮತ್ತು ಆಯುಷು ನದಿನ ನೋಡ್ತಾ ಇದ್ವಿ. ಸೊ ಇಲ್ಲಿ ಹರಿತಾ ಇರೋದು ನಂದಿನಿ ನದಿ. ಸೇವೆಯನ್ನು ಬರೆಸ್ಕೊಂಡು ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಕಾಲನ್ನು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೊರಟ್ವಿ. ಇಲ್ಲೇ ನೋಡಿ ಸನ್ನಿಧಿ ಒಳಗೆ ಹೋಗೋಕ್ಕೆ ದಾರಿ. ಸೊ ಇಲ್ಲಿ ಹೋಗಿ ನಾವು ಕೈ ಮುಗಿದು ಏನು ಸೇವೆ ಕೊಟ್ಟಿದ್ವಿ ಅದನ್ನು ಮಾಡಿಸಿ ಹೊರಗಡೆ ಬಂದ್ವಿ. ಸೊ ಒಳಗಡೆ ಎಲ್ಲ ಫೋಟೋಸ್ ಅಲೋ ಇಲ್ಲ. ಹೊರಗಡೆ ಬಂದು ನಾಗನ ಸನ್ನಿಧಿಗೆ ಕೈ ಮುಗಿದ್ವಿ. ಅದಾದಮೇಲೆ ಇಲ್ಲಿ ಆನೆಲಯ ಮತ್ತು ದೇವರ ಪ್ರಸಾದಕ್ಕೆ ಈಚೆ ಹೋಗಲಿಕ್ಕೆ. ಸೊ ಅಲ್ಲಿ ಹೋಗ್ಬೇಕಾದ್ರೇ ಇಲ್ಲಿ ನೋಡಿ ನಂದಿನಿ ನದಿನ ನಾವು ನೋಡ್ಬೋದು. ಫುಲ್ಲು ಅಂದರೆ ಗೇಟೆಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ, ಯಾಕೆಂದರೆ ಯಾರು ಹೋಗಬಾರ್ದು ಅಂತ. ನೀರಿನ ರಭಸ ಜೋರಿದೆಲ್ಲ, ಹಾಗಾಗಿ ಸೇಫ್ಟಿ ಆಗಿರಲಿ ಅಂಥೇಳಿ ಲಾಕ್ ಮಾಡಿದ್ದಾರೆ. ಊಟ ಮಾಡಿ ಆಮೇಲೆ ನಾವು ಆನೆಲಯಕ್ಕೆ ಹೋಗೋಣ ಅಂತ ಹೇಳಿ ಸೊ ಫಸ್ಟು ಪ್ರಸಾದ ತಗೊಳ್ಲಿಕ್ಕಂತ ಬಂದ್ವಿ ನಾವು. ಎಲ್ಲಿದ್ದೀವಿ? ಪ್ರಸಾದನ ಮುಗಿಸ್ಕೊಂಡು ನಾವು ಆಮೇಲೆ ಆನೆಲಯಕ್ಕೆ ಹೊರಟ್ವಿ. ಸೊ ಪ್ರಸಾದ ತುಂಬಾ ಚೆನ್ನಾಗಿತ್ತು, ತುಂಬ ಬಗೆ ಕೂಡ ಇತ್ತು ಇವತ್ತು. ಸೊ ಅದಾದಮೇಲೆ ಆನೆಲಯಕ್ಕೆ ಬಂದ್ವಿ. ಆಯುಷಿಗಂತೂ ತುಂಬ ಎಕ್ಸೈಟ್ ಆಗಿದ್ದೆ ನೋಡಲಿಕ್ಕೆ. ಸೊ ದೇವಸ್ಥಾನಗಳೆಲ್ಲ ಯಾವಾಗಲೂ ಆನೆ ಇರುತ್ತೆ, ಯಾಕೆಂದ್ರೆ ಅದೊಂಥರ ಪಾಸಿಟಿವ್ ವೈಬ್ಸ್ ಅಂತೆ. ಸೊ ಹಾಗಾಗಿ ಆನೆ ನಾವು ಸಾಧಾರಣವಾಗಿ ದೇವಸ್ಥಾನಗಳಲ್ಲಿ ನೋಡ್ಬೋದು. ಸೊ ಅದನ್ನು ಆನೆ ನೋಡೋಕೆ ಹೋಗ್ವಿ. ಈ ಥರ ಆನೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ ಅಂಥೇಳಿ ಒಂಥರ ಖುಷಿ ಆಗುತ್ತೆ. ಆದರೆ ಹತ್ತಿರ ಹೋಗ್ಲಿಕ್ಕೂ ಭಯ ಕೂಡ ಆಗುತ್ತೆ. ಅಂದರೆ ಕೆಲವು ಸತಿ ನಾವು ನೋಡಿಬಿಡ್ತೀವಲ್ಲ ವೀಡಿಯೋಸ್ಗಳೆಲ್ಲ, ಆನೆ ಒಂಥರ ರ್ಯಾಶ್ ಆಗಿರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹತ್ತಿರ ಹೋಗಿ ನಿಂತ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಬಟ್ ದೂರದಿಂದ ನೋಡೋಕ್ಕೆ ಒಂಥರ ಕ್ಯೂಟ್ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡ್ತಿದೆ ನೋಡಿ. ಹಸುಗಳಿತ್ತು ನೋಡಿ, ಅದು ಮುಟ್ಟಿದ್ರೆ ಇದು ಮಾಡ್ತಿದೆ. ಯಾಕೆ ಗೊತ್ತಾ, ಏನಾದರೂ ಕೊಡೋದಿದ್ರೆ ಮಾತ್ರ ನನ್ನನ್ನು ಮುಟ್ಟು, ಇಲ್ಲದಿದ್ರೆ ನನ್ನನ್ನು ಮುಟ್ಬೇಡ ಅನ್ನೋ ಥರ ಹಂಗೆ ಮಾಡ್ತಾಯಿದ್ದೆ. ಯಾಕೆ ಮುಟ್ಟೋಕ್ಕೆ ಬಿಡ್ತಾ ಇಲ್ಲ ಅದು. ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಸ್ವಲ್ಪ ಗಾರ್ಡನ್ ಇತ್ತು, ಅದನ್ನು ಕೂಡ ನೋಡಿದ್ವಿ. ಸೊ ಚೆನ್ನಾಗಿತ್ತು. ಇದು ಕೇಪ್ಲ ಹೂವು ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿತ್ತು ಅದು ಹೂವು. ಅಜ್ಜನಿಗೆ ಭಾರಿ ಪ್ರಿಯವಾದಂಥದ್ದು ಇದು, ಕೊರಗಜ್ಜನಿಗೆ. ಈ ಸಲ ಮಳೆ ಅಂತೂ ಸಿಕ್ಕಾಪಟ್ಟೆ ಆಗೋಗಿದೆ ನೋಡಿ ಅಂತೆ. ಸೊ ತಂಗಿನ ಮರ ಬಿದ್ದಿರೋದು, ಅದು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಊಟ ಎಲ್ಲ ಮುಗಿಸಿ ಆನೆ ಎಲ್ಲ ನೋಡಿಕೊಂಡು ಇಲ್ಲಿ ಬಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಸೊ ಇದಿಷ್ಟು ಆಗೋಷ್ಟರೊಳಗೆ 12:30 ಆಗಿತ್ತು ಅಷ್ಟೇ. ಸೊ 12:30 ಕರೆಕ್ಟು ಪೂಜೆ ಶುರು ಮಾಡಿದರು. ಬೇಗನೆ ಹೊರಟು ಬೇಗನೆ ರೀಚ್ ಆಗಿ ಬಂದು ಟೆಂಪಲ್ ಎಲ್ಲ ಒಳಗೆಲ್ಲ ಹೋಗಿ ಬಂದಾಯಿತು. ಸೊ ರಶ್ ಇದೆ ಟೆಂಪಲ್, ಬಟ್ ಅಷ್ಟು ಗೊತ್ತಾಗ್ತಿಲ್ಲ ರಶ್ ಇದೆ ಅಂತ ಹೇಳಿ. ಯಾಕಂದರೆ ನಾವು ಬೇಗ ಬಂದ್ವಲ್ಲ, ಸೊ ಹಾಗಾಗಿ ಬೇಗ ದೇವ್ರ ದರ್ಶನ ಸಿಕ್ತಾ. ಆ್ಯಂಡ್ ಊಟ ಕೂಡ ಬೇಗನೆ ಸಿಕ್ತಾ. ಹಾಗೆ ಆನೆ ಕೂಡ ನೋಡಿ ಐಶು ಖುಷಿ ಪಟ್ಟ ಅಲ್ವಾ ಐಶು?
ಆನೆ ಕೂಡ ಇತ್ತು, ಅದನ್ನ ನೋಡಿ ಅವರು ಖುಷಿ ಪಡ್ತಾರೆ. ಈಗ ನಾವು ಹೊರಡೋದು ಮನೆಗೆ ಅಲ್ಲ. ದೇವ್ರ ದರ್ಶನ ಆಯಿತು, ಪೂಜೆ ಸಿಕ್ತು, ಊಟ ಆಯಿತು, ಮತ್ತು ಆನೆ ಲಯಕ್ಕೆ ಹೋಗಿದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ. ಈಗ ನಾವು ಕಟೀಲಿಂದ ಹೊರಟ್ವಿ. ಬೆಳಿಗ್ಗೆ ನಾವು ಮುಲ್ಕಿ ಕಾರ್ನಾಡಿದಲ್ಲ ಅದ್ರ ಒಳಗಿಂದ ಬಂದಿದ್ವಿ. ಇವಾಗ ನಾವು ಕಾರ್ಕಳ ರಸ್ತೆ ಮೇಲೆ ಹೋಗ್ತಾ ಇದ್ದೀವಿ. ಅಂದರೆ ನಾವು ಕೊರಗಜ್ಜನಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ನಾವು ಕಾರ್ಕಳ ರಸ್ತೆ ಮೂಡುಬಿದ್ರೆ ಬರುತ್ತದು, ಕಾರ್ಕಳ ತಾಲೂಕು ಜಾರಿಗೆ ಕಟ್ಟೆ ಅಂಥೇಳಿ ಮುಂಡ್ಕೂರು ಸಮೀಪ. ಇಲ್ಲಿದ ಜಾರಿಗೆ ಕಟ್ಟೆಗೆ ಹೋಗಲಿಕ್ಕೆ ಈ ರೋಡು ತುಂಬ ಸಮೀಪ ಇದೆ ನಮಗೆ, ಮೂಡುಬಿದ್ರೆ ಲೈನು. ಸೊ ಹಾಗಾಗಿ ನಾವು ಈಚೆಯಿಂದ ಬಂದ್ವಿ ನೋಡಿ ಕ್ಷೇತ್ರಕ್ಕೆ. ಇದು ಬಂದು ಶ್ರೀ ಕೊರಗಜ್ಜ ಕೊರಗರ ಪಂಜುರ್ಲಿ ಕ್ಷೇತ್ರ ಜಾರಿಗೆ ಕಟ್ಟೆ. ಸೊ ತುಂಬ ಇಲ್ಲೇ ಸಮೀಪ ಏನು ರೋಡ್ ಕಾಣುತ್ತೆ ಅಲ್ಲೇ ಬರಲಿಕ್ಕೆ. ಸೊ ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ, ಕೊರಗಜ್ಜ ಮತ್ತು ಕೊರಗರ ಪಂಜುರ್ಲಿ ಅಂಥೇಳಿ. ಇದು ದೇವಸ್ಥಾನ, ತುಂಬ ಕಾಣಿಕೆ ಇರುವಂಥ ದೇವಸ್ಥಾನ. ನಾವು ಏನು ಬೇಡ್ತೀವಿ ಆ ಬೇಡಿಕೆನ ಈಡೇರಿಸುವಂಥ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಇಲ್ಲಿ ಕೊರಗಜ್ಜ ಮತ್ತು ಪಂಜುರ್ಲಿ ದೈವ ಅಷ್ಟೇ ಅಲ್ಲದೆ ಸತ್ಯ ದೇವತೆ, ಮಂತ್ರ ದೇವತೆ, ಕೊರತಿ, ಹಾಗೆ ಪಿಲಿಚಂಡಿ ದೈವ ಇದನ್ನು ಕೂಡ ನಾವು ಕಾಣ್ಬೋದು. ಈ ದೇವಸ್ಥಾನಕ್ಕೆ ಹೋಗಿ ತುಂಬಾ ಖುಷಿ ಆಯಿತು ನಮಗೆ. ಅದಾದಮೇಲೆ ನಾವು ಹೋಗಿದ್ದು ಕೊಡ್ಯಟ್ಕ ಟೆಂಪಲ್ಗೆ. ಈ ಟೆಂಪಲಲ್ಲಿ ಅನ್ನಪೂರ್ಣೇಶ್ವರಿ ದೇವರಿರೋದು. ಸೊ ಈ ದೇವರಲ್ಲಿ ಇಲ್ಲಿ ಬಂದು ನಾವು ಶಾರದಾಂಬೆ ಟೆಂಪಲ್, ಶೃಂಗೇರಿ ಶಾರದಾಂಬೆ ಟೆಂಪಲಲ್ಲಿ ನಾವು ಹೇಗೆ ಅಕ್ಷರಾಭ್ಯಾಸ ಮಾಡ್ತೀವಿ ಅದೇ ಥರ ಈ ಟೆಂಪಲಲ್ಲಿ ಕೂಡ ಮಕ್ಕಳಿಗೆ ಅಕ್ಷರಾಭ್ಯಾಸನ ಮಾಡಲಾಗುತ್ತೆ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಂಟ್ರೆನ್ಸಲ್ಲಿ ಒಂದಷ್ಟು ಸ್ಟ್ಯಾಚುಗಳಿದೆ. ಸೊ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಅದರಲ್ಲೂ ಸಮುದ್ರ ಮಂಥನದಂತೂ ತುಂಬ ಚೆನ್ನಾಗಿದೆ. ಅದಾದಮೇಲೆ ದೊಡ್ಡ ಸ್ಟ್ಯಾಚು ಅಂತ ಇರೋದು ಅದು ಹನುಮಂತಂದು, ತುಂಬಾ ಚೆನ್ನಾಗಿದೆ ಅದು ನೋಡಲಿಕ್ಕೆ. ಎಷ್ಟು ದೂರದಿಂದ ಅದು ಕಾಣುತ್ತೆ ಸ್ಟ್ಯಾಚು, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಅದ್ರ ಕೆಳಗೆ ನಾವು ಹೋಗಿ ನಿಂತ್ಕೊಂಡು ಚಿಕ್ಕ ಕಾಣ್ತೀವಿ, ತುಂಬಾ ಚೆನ್ನಾಗಿದೆ. ಸೊ ಅದಾದಮೇಲೆ ಇದ್ರ ಬಂದರೆ ಟೆಂಪಲಲ್ಲೂ ಸ್ವಲ್ಪ ಗಾರ್ಡನಿಂಗ್ ಎಲ್ಲ ಇದೆ, ಅದು ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಟಿದ್ದಾರೆ. ಅಂದರೆ ದೇವಸ್ಥಾನಕ್ಕೆ ಬಂದವರು ಬಳೆ ತೊಗೊಳ್ಳೋದೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ಬಳೆ ಅಂಗಡಿ ಅದೆಲ್ಲ ಇಟ್ಟಿರ್ತಾರೆ. ಅದಾದಮೇಲೆ ದೇವಸ್ಥಾನದೊಳಗೆ ಹೋಗಿ ಕೈ ಮುಗಿದು ಬಂದ್ವಿ. ಸೊ ಈಗ ಹೊರಗಡೆಗೆ ಬರಬೇಕಾದ್ರೆ ಸ್ವಲ್ಪ ಮಳೆ ಬರೋ ಥರ ಇತ್ತು, ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಹೋಗೋಣ ಅಂತ ಹೊರಡೋಷ್ಟರಲ್ಲಿ ಸ್ವಲ್ಪ ಮಳೆ ಬಂದುಬಿಡ್ತು, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಹಾಗೆಯೇ ಟೆಂಪಲಿಗೆ ಬಂದರೆ ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ಬಳೆ ಇಡ್ಸ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ ಇಲ್ಲಿ ಕೂಡ ಬಳೆ ಇಡ್ಸ್ಕೊಳ್ತಾ ಇದ್ದೀನಿ. ಮಳೆ ಬಿಟ್ಟಿದ್ದೆ ನಾವಿಲ್ಲಿಂದ ಹೊರಟ್ವಿ. ಈಗ ಹೋಗ್ತಾ ಇರೋ ಟೆಂಪಲ್ಲು ಮುಂಡ್ಕೂರು. ಇದು ನಮ್ಮ ಇವತ್ತಿನ ದಿನದ ಲಾಸ್ಟ್ ಟೆಂಪಲ್ ವಿಸಿಟ್ ಅಂತ ಹೇಳ್ಬೋದು. ಸೊ ಮುಂಡ್ಕೂರಿಗೆ ಹೋಗಿದ್ವಿ. ಇಲ್ಲಿರೋದು ದುರ್ಗಾ ಪರಮೇಶ್ವರಿ ದೇವಿ. ಇಲ್ಲೂ ಕೂಡ ಕೈ ಮುಗಿದು ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಅದಾದಮೇಲೆ ಈ ಟೆಂಪಲ್ ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ಇದೆ. ಸೊ ಆ ಕ್ಯಾಂಟೀನ್ಗೆ ಕಾಫಿ ಕುಡಿಯೋಣ ಅಂತ ಹೊರಟ್ವಿ. ಯಾಕಂದರೆ ಮಳೆ ಬರ್ತಾ ಇತ್ತಲ್ಲ, ಸೊ ಆ ವೆದರಿಗೆ ಟೀ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇಲ್ಲೇ ಪಕ್ಕದಲ್ಲಿರೋ ಭಾರ್ಗವಿ ಹೋಟೆಲ್ಗೆ ಬಂದಿದ್ವಿ. ಸೊ ಈ ಹೋಟೆಲಲ್ಲಿ ಎಲ್ಲ ಟೆಂಪಲ್ಲು, ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿರೋ ಎಲ್ಲ ಟೆಂಪಲಿದ್ದು ಫೋಟೋಸ್ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು ಅದು ನೋಡಲಿಕ್ಕೆ. ಸೊ ಹಾಗಾಗಿ ಅದೊಂದು ಕ್ಲಿಪ್ ತಗೊಂಡೆ ನಾನು. ಅದು ಇನ್ನು ಮಾಲಿಂಗೇಶ್ವರ ದೇವಸ್ಥಾನ ಇದು. ಆಮೇಲೆ ನೆಕ್ಸ್ಟು ಕೊಡ್ಯಟ್ಕ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಅದ್ರ ಕೆಳಗೆ ಬಂದರೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ, ಉಡುಪಿ ಕೃಷ್ಣ ಮಠ, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕೆಳಗೆ ಬಂದರೆ ಕುದ್ರೋಳಿ ಗೋಕರ್ಣನಾಥ. ಈಗ ನಾವಿದೆ ಹೋಟ್ಲಲ್ಲಿದ್ದೀವಿ, ಹೋಟೆಲ್ ಭಾರ್ಗವಿ ಮುಂಡ್ಕೂರು. ಇದು ಬಂದು ಧರ್ಮಸ್ಥಳ, ಈಚೆ ತುಕಲೂರು ಮುಖಾಂಬಿಕೆ, ಪಪ್ಪನಾಡು, ಕುಕ್ಕೆ ಸುಬ್ರಹ್ಮಣ್ಯ, ಕಾರ್ಕಳ ಗೊಮ್ಮಟೇಶ್ವರ, ಹತ್ತೂರು ಚರ್ಚ್, ಈಚೆ ಬಂದರೆ ಉಳ್ಳಾಲದಲ್ಲ, ಕಾಪು ಬೀಚ್, ಮುರುಡೇಶ್ವರ, ಈಚೆ ಬಂದರೆ ಶೃಂಗೇರಿ ಶಾರದಾಂಬೆ ಟೆಂಪಲ್. ನಾನು ಟೀ ಮತ್ತು ನನ್ನ ಹಸ್ಬೆಂಡು ಕಾಫಿ ಆರ್ಡ್ರ್ ಮಾಡಿದರು, ಆಯುಷು ಜ್ಯೂಸು. ಸೊ ಅದಷ್ಟು ತಗೊಂಡು ಕುಡ್ಕೊಂಡು ಮತ್ತು ಚಟ್ಟಂಬಡೆ ಕೂಡ ತಗೊಂಡಿದ್ವಿ. ಕುಡ್ಕೊಂಡು ತಿಂದ್ಕೊಂಡು ಈಗ ಮನೆಗೆ ಬಂದ್ವಿ. ಮನೆ ರೀಚ್ ಆದ್ವಿ. ಫೈನಲಿ ಮನೆಗೆ ರೀಚ್ ಆದ್ವಿ, ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ದಿನ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.